ಆಗಿರ್ತಕ್ಕಂಥ ಯುವಕನ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೇ ನಾನಿವತ್ತು ಬಂದು ಬೆಗನ ಆಸ್ಪತ್ರೆಯಲ್ಲಿ ಇರುವಂಥ ಆ ಯುವಕನ ಶವವನ್ನು ಸೌಂಡ್ ಬರ್ತಿಲ್ಲ ನೋಡಿ ಅವನ ತಂದೆ ತಾಯಿ ಅವನ ಅಕ್ಕಂದರ ಜೊತೆಗೆ ಮಾತಾಡುವಂಥ ಕೆಲಸ ಮಾಡಿದ್ದೇನೆ. ಅವರಿಗೆ ಸಾಂತ್ವನ ಹೇಳಿದ್ದೇನೆ ಮತ್ತು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಿದ್ದೇನೆ. ಅವ್ರು ಹೇಳೋದಿಷ್ಟೇ, ನಮ್ಮನೆ ಯುವಕ ವಾಪಸ್ಸು ಪ್ರಾಣ ತಂದು ಕೊಡ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಅವನಿಗೆ ಸಾವಿಗೊಂದು ನ್ಯಾಯ ದೊರಕಿಸ್ಬೇಕು ಅಂತೇಳಿ ಹೇಳಿ ಭಾಳ ದುಃಖದಿಂದ ಅವರು ನನ್ನ ಹತ್ರ ಹೇಳಿದರು. ನಾನು ಹೇಳಿದೆ, ಸರ್ಕಾರ ನಿಮ್ಮ ಪಾಲಿಗಿದೆ ಮತ್ತು ಪೊಲೀಸರು ಇದ್ದಾರೆ, ನೀವೇನೂ ಯೋಚನೆ ಮಾಡಬೇಡಿ, ಹೆಡೆಮುರಿ ಕಟ್ತೇವೆ. ನಿಮ್ಮ ಮಗನಿಗೆ ಯಾವ ರೀತಿ ತೊಂದರೆ ಆಗಿದೆ, ಸಾವಾಗಿದೆ, ಅವರ ಜೀವನದಲ್ಲಿ ಕೂಡ ಅವರಿಗೆ ಶಿಕ್ಷೆ ಆಗುವ ಹಾಗೆ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳಿದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಬಂದವನು ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಡಿದ್ದೇನೆ ಮತ್ತು ಅವರಿಂದ ಅನೇಕ ಮಾಹಿತಿಗಳನ್ನು ಕೂಡ ಪಡೆದಿದ್ದೇನೆ. ಈಗಾಗಲೇ ಕ್ಲೂ ಸಿಕ್ಕಿದೆ. ಅದು ಏನು ಕ್ಲೂ ಅಂತ ಹೇಳಿ ನಾನು ಹೇಳೋದಿಲ್ಲ, ನಿಮಗೆ ಹೆಸರನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ಸ್ಟೇಜ್ನಲ್ಲಿ ನಾನೇನು ಹೇಳಬಾರ್ದು. ಸಮಾಧಾನಕರ ಸಂಗತಿ ಏನು ಅಂತ ಹೇಳಿದ್ರೆ, ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅವ್ರನ್ನ ಹಿಡಿತಾರೆ, ಬೆನ್ನತ್ತಿದ್ದಾರೆ. ಬಹಳ ಶಾರ್ಟ್ಲಿ ಅಪರಾಧಿಗಳನ್ನು ಬಂಧಿಸ್ತಾರೆ ನಮ್ಮ ಪೊಲೀಸರು. ಎಷ್ಟು ಜನ ಇದ್ದಾರೆ ಸರ್? ಒಟ್ಟು 4ರಿಂದ 5 ಇರಬಹುದು ಅಂತೇಳಿ ಹೇಳಿ ಈಗಾಗಲೇ ಮಾಹಿತಿ ಇದೆ. ಅದು ಇನ್ನಷ್ಟೇ ಖಚಿತ ಆಗಬೇಕಾಗಿದೆ. ಅರೆಸ್ಟ್ ಮಾಡ್ತಾರೆ. ಶಿವಮೊಗ್ಗ ನಗರದಲ್ಲಿ ಈ ರೀತಿ ಕೃತ್ಯಗಳು ಆಗಿರ್ತಕ್ಕಂಥದ್ದು ಅತ್ಯಂತ ದುರದೃಷ್ಟ. ನಾನು ಅದನ್ನು ಖಂಡಿಸ್ತೇನೆ. ಈ ಪ್ರಕರಣದಲ್ಲಿ ಒಂದು ಸ್ಪಷ್ಟವಾದಂಥ ಮೆಸೇಜನ್ನು ನಾವು ಕೊಡ್ತೇವೆ. ಈ ರೀತಿ ವಿಕೃತ ಭಾವನೆಯಿಂದ ಯಾರು ಏನು ಮಾಡಿ ಬಚಾಯಿಸ್ಕೊಳ್ಬೋದು ಅನ್ನುವಂಥದ್ದು ಇನ್ನು ಮೇಲೆ ಆಗೋದಿಲ್ಲ ಅನ್ನುವಂಥ ಮೆಸೇಜನ್ನು ಖಂಡಿತವಾಗಿ ಕೊಡ್ತೀವಿ. ಸರ್, ಈ ಘಟನೆ ಆದ ನಂತರ ರಾತ್ರಿ ಎಲ್ಲ ಉದ್ವಿಗ್ನ ಪರಿಸ್ಥಿತಿ ಆಗಿತ್ತು, ಕಲ್ಲು ಆಗಿತ್ತು, ಲಾಠಿ ಚಾರ್ಜ್ ಆಗಿತ್ತು. ನನ್ನ ವಿನಂತಿ ಇಷ್ಟೇ, ಸಹಜವಾಗಿ ಭಾವುಕರಾಗ್ತೇವೆ ನಾವು ಈ ಸಂದರ್ಭದಲ್ಲಿ, ಆಕ್ರೋಶಕ್ಕೆ ಒಳಗಾಗ್ತೇವೆ, ಹತಾಶವಾಗ್ತೇವೆ. ಇದೆಲ್ಲವೂ ಕೂಡ ಮಾನಸಿಕ ಸ್ಥಿತಿ ಬರ್ತದೆ. ನಮ್ಮ ಇಂಥ ಒಬ್ಬ ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತ ಯುವಕನನ್ನು ಕಳ್ಕೊಂಡಾಗ ಆಗ್ತದೆ. ಯಾರೂ ಧೈರ್ಯ ಕೆಡುವಂಥ ಅವಶ್ಯಕತೆ ಇಲ್ಲ, ಭಾವುಕರಾಗುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಶಿವಮೊಗ್ಗದ ಜನ ಮೊದಲಿಂದನೂ ಕೂಡ ಈ ರೀತಿ ಶಕ್ತಿಗಳಿಗೆ ಎಲ್ಲೂ ಕೂಡ ಸಹಕಾರ ಕೊಡಲಿಲ್ಲ ಮತ್ತು ನಮ್ಮ ಪೊಲೀಸರಿಗೆ ಪತ್ತೆ ಹಚ್ಚುವಂಥ ಕಾರ್ಯದಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ನಮ್ಮ ಪೊಲೀಸರು ನಿಮ್ಮ ಜೊತೆಗಿದ್ದಾರೆ. ಎಲ್ಲ ರೀತಿ ಬಂದೋಬಸ್ತುಗಳನ್ನು ಇವತ್ತು ಮಾಡಿದ್ದೇವೆ. ಸರ್, ಏನು ರೀಸನ್ಗೆ ರೀಸನ್ನು ತನಿಖೆಯಿಂದ ಹೊರಗೆ ಬರ್ತದೆ. ಅವನ ಬ್ಯಾಕ್ಗ್ರೌಂಡು ಒಬ್ಬ ಹಿಂದೂ ಕಾರ್ಯಕರ್ತ ಆತ, RSS ಸ್ವಯಂ ಸೇವಕ. ಅವನ ಮೇಲೆ ಒಂದೆರಡು ಪ್ರಕರಣಗಳು ಇದ್ದಾವೆ ಅನ್ನುವಂಥದ್ದನ್ನ ಮಾಹಿತಿ ಕೊಡ್ತಾ ಇದ್ದಾರೆ. ಇನ್ನಷ್ಟು ಸ್ಪಷ್ಟವಾಗಿ ನಾನು ಆಮೇಲೆ ಹೇಳ್ತೇನೆ.